ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಡಲಾಯಿತು. ಬಟ್ ಅಮೂಲ್ಗೆ ಕೆಎಂಎಫ್ ಇರಬೇಕಾದ್ರೇನೆ ಆದ್ಯತೆ ಕೊಟ್ಟಿದ್ದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇತ್ತು. ಬಾಡಿಗೆ ವಿಚಾರದಲ್ಲಿ ಕೆಎಂಎಫ್ ಏನೋ ಹಿಂದೆ ಸರಿದಿದೆಯಂತೆ. ಇದರ ಮಧ್ಯೆ ಅಮೂಲ್ಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ಅನ್ನೋದ್ರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಸಿಗ್ತಾ ಇದೆ. ಬಾಡಿಗೆ ಇನ್ನೊಂಚೂರು ಕಡಿಮೆ ಕೊಡಿ ಅಂತ ಕೇಳಿದ್ರಂತೆ, ಅದಕ್ಕೇನು ಒಪ್ಪಿಗೆ ಆಗಿರಲಿಲ್ಲ. ಈ ಕಾರಣಕ್ಕೂ ಕೂಡ ಅಮೂಲ್ಗಲ್ಲಿ ಮಳಿಗೆ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ವಿ ಅನ್ನೋದ್ರ ರಿಯಾಕ್ಷನ್ ಸಿಗ್ತಿದೆ ನಮಗೆ. ಎಲ್ಲ ನಿಮಗೆ ಗೊತ್ತಿರೋ ಹಾಗೆ ನಾವು ಬರೀ ಫೇರ್ ಬಾಕ್ಸ್ ರೆವೆನ್ಯೂ ಮೇಲೆ ಅಲ್ಲ, ನಾನ್ ಫೇರ್ ಬಾಕ್ಸ್ ರೆವೆನ್ಯೂ ಕೂಡ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇದು ಪಬ್ಲಿಕ್ ಮೇಲೆ ಏನು ಇದಿದ್ದಾವೆ ಅದನ್ನು ಕಡಿಮೆ ಮಾಡೋದಕ್ಕೆ ಅನ್ನೋದು ಒಂದು ಇರುತ್ತೆ. ಎರಡನೇದು, ನಾವು ಈ ಮಳಿಗಳನ್ನ ನಾವು ಯಾರಿಗೆ ಕೊಟ್ಟರು ಅದು ಥ್ರೂ ಟೆಂಡರ್ ಮುಖಾಂತರನೇ ನಾವು ಕೊಡೋದು. ಸೊ ನಾವು ಟೆಂಡರ್, ಈ ರಿಟೇಲ್ ಸ್ಪೇಸಸ್ ಟೆಂಡರ್ ಏನು ಕರೆದಿದ್ವಿ ಅದರಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು 10 ಸ್ಟೇಷನ್ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ನಾವು MOU ಮಾಡ್ಕೊಂಡಿದ್ದೀವಿ. ಅದೇ ಥರ ಮೊದಲು ಕೂಡ ನಾವು ಇದೇ ಥರ ರಿಟೇಲ್ ಸ್ಪೇಸಸ್ಗೆ ನಾವು ಕೂಡ ನಂದಿನಿನೂ ಕೂಡ ಈ 3 ಜಾಗದಲ್ಲಿ ಮೊದಲು ಹಾಕ್ಕೊಂಡಿದ್ದಾರೆ. MG ರೋಡು, ಮಹಾಲಕ್ಷ್ಮಿ ಮತ್ತು ವಿಜಯನಗರ ಸ್ಟೇಷನಲ್ಲೂ ಕೂಡ ಅವ್ರದ್ದು ಕೂಡ ನಂದಿನಿ ಮಳಿಗೆ ಕೂಡ ಈ ಸ್ಟೇಷನ್ಗಳಲ್ಲಿ ಇದ್ದಾವೆ. ಬಟ್ ನಂದಿನಿ ಅವರು MG ರೋಡು ಮತ್ತು ಮಹಾಲಕ್ಷ್ಮಿಲಿ ಅದನ್ನು ಕಾರಣಾಂತರದಿಂದ ಅದನ್ನು ಇವಾಗ ಮುಚ್ಚಲಾಗಿದೆ. ಬರೀ ಇವಾಗ ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಈಗ ಆದ ತಪ್ಪನ್ನ ಸರಿಪಡಿಸೋ ಕೆಲಸವನ್ನ ಸರ್ಕಾರ ಒಂದೊಂದಾಗೆ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಟ್ ಇದಕ್ಕೆಲ್ಲ ಆಸ್ಪದ ಯಾಕೆ ಕೊಡಬೇಕು ಅಂತ? ಅಮೂಲ್ ಬಗ್ಗೆ ಯಾರಿಗೂ ಡೆಫಿನೆಟ್ಲಿ ದ್ವೇಷ ಇಲ್ಲ. ಬಟ್ ಕರ್ನಾಟಕ ಅನ್ನೋದು KMF ಟೆರಿಟರಿ. ಸೊ ಅಲ್ಲಿ ಆದ್ಯತೆ ಇವ್ರಿಗೆ ಹೆಚ್ಚಾಗಿ ಕೊಡಬೇಕಾಗಿತ್ತು ಅನ್ನೋದು ಅಷ್ಟೇ ಆಕ್ಷೇಪ ಇದ್ದಿದ್ದು. ಈಗ ಅದನ್ನು ಸರಿಪಡಿಸೋ ಕೆಲಸ ಹೆಂಗಾಗ್ತಿದೆ? ಮಮತಾ, ರಾಜ್ಯದಲ್ಲಿ ಸೇವ್ ನಂದಿನಿ ಕ್ಯಾಂಪೇನ್ ಈ ಹಿಂದೆ ಅಮೂಲ್ KMF ಜೊತೆ ವಿಲೀನ ಆಗುತ್ತೆ ಅನ್ನುವಂತಹ ಪ್ರಸ್ತಾಪವನ್ನ ಕೇಂದ್ರ ಆ ರೀತಿಯಲ್ಲಿ ಮಾತನಾಡಿದಾಗ, ಅಥವಾ ಹಾಲು ಮೊಸರನ್ನ ಮನೆ ಬಾಗಿಲಿಗೆ ಅಮೂಲ್ ತಲುಪಿಸೋದಕ್ಕೆ ಕರ್ನಾಟಕದಲ್ಲಿ ಪ್ರಯತ್ನ ಪಟ್ಟಾಗ ಕಾಂಗ್ರೆಸ್ ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಯ್ತು ಅಂದ್ರೆ ಇಡೀ ಕನ್ನಡಿಗರು ಕಾಂಗ್ರೆಸ್ನ ಪರ ನಿಂತರು. ಯಾಕಂದ್ರೆ KMF ಅನ್ನುವಂಥದ್ದೇ ಕನ್ನಡಿಗರ ಅಸ್ಮಿತೆಯ ರೀತಿಯಲ್ಲಿ ಅದು ನಮ್ಮ ರೈತರ ಸಂಸ್ಥೆ ಅನ್ನುವಂಥದ್ದು ಅಷ್ಟೇ ಪ್ರೀತಿ ಕನ್ನಡಿಗರಿಗೆ ಇದೆ. ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ BMRCL ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಮಾತ್ರ ಅಮೂಲ್ಗೆ ಮಣೆ ಹಾಕ್ತಾರೆ, ಅವ್ರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಸ್ತಾರೆ ಅಂದ್ರೆ ಯಾರು ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಸರಿ, KMF ಇದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿಲ್ಲ ಅನ್ನುವಂತಹ ಸುಳ್ಳು ಮಾಹಿತಿಯನ್ನ, ದಾರಿ ತಪ್ಪಿಸುವ ಮಾಹಿತಿಯನ್ನ ಸಚಿವರು ಕೊಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ KMF 2022ರಿಂದಲೂ ಕೂಡ ಸತತವಾಗಿ ನಮ್ಮ ಮೆಟ್ರೋಗೆ ಮನವಿ ಮಾಡಿಕೊಂಡೇ ಬಂದಿದೆ. ಈಗ KMF ಅನ್ನುವಂಥದ್ದು ರೈತರ ಸಂಸ್ಥೆ ಆಗಿರೋದ್ರಿಂದ ಬಾಡಿಗೆಯನ್ನ ಕೊಂಚ ಇಳಿಕೆ ಮಾಡಿ ಅನ್ನುವಂತಹ ಪ್ರಸ್ತಾಪವನ್ನ ಮಾಡಿತ್ತು. ಯಾಕಂದ್ರೆ ಅವರ ಬಾಡಿಗೆ ದರ ಏನಿದೆ ಅದನ್ನ ಬೇರ್ ಮಾಡೋದಕ್ಕೆ KMF ಸಾಧ್ಯ ಆಗಲ್ಲ ಅನ್ನುವಂಥದ್ದು ಅವರ ವಾದವಾಗಿತ್ತು. ಆದ್ರೆ ಸತತವಾಗಿ ಇದಕ್ಕೆ ನಮ್ಮ ಮೆಟ್ರೋದವರು ಯಾವುದೇ ರೀತಿ ಕ್ಯಾರೆ ಅಂತಿಲ್ಲ. 2022, 2024 ಅಷ್ಟೇ ಅಲ್ಲ, ನಿನ್ನೆ ಕೂಡ KMF ಅವರು BMRCL ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ, ಬಾಡಿಗೆ ದರವನ್ನ ಕೊಂಚ ಇಳಿಕೆ ಮಾಡಿ ಅಂತ. ಆದ್ರೆ ಯಾವುದೇ ರೀತಿಯಲ್ಲಿ ಅವರಿಗೆ KMF ನ ಮನವಿಗೆ ಓಗೊಡದೆ ಅಮೂಲ್ಗೆ ಮಣೆ ಹಾಕಿದ್ದಾರೆ. ಈಗಾಗಲೇ ಮಳಿಗೆಯನ್ನ ಆಲ್ರೆಡಿ ಇನ್ಸ್ಟಾಲ್ ಕೂಡ ಮಾಡಿದ್ದಾರೆ, ಕಿಯೋಸ್ಕ್ ಅನ್ನ. ಆದ್ರೆ KMFಗೆ ಸರಿಯಾದ ಉತ್ತರವನ್ನ ಕೊಡ್ತಾ ಇಲ್ಲ. ಸರ್ಕಾರ ಕೂಡ ಅಷ್ಟೇ ಎಷ್ಟು ನಾಜೂಕಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ ಈಗ ನಾವು ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸ್ತಾಪವಾದ ಬಳಿಕ ಈ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪವಿತ್ರ. ಒಟ್ಟಿನಲ್ಲಿ ತಪ್ಪು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲೇನೋ ಹೆಜ್ಜೆಯನ್ನು ಇಟ್ಟಿದ್ದಾರೆ ಸರಿ, ಆದರೆ ಇದಕ್ಕೆಲ್ಲ ಆಸ್ಪದ ಯಾಕೆ ಕೊಟ್ಟರು ಅನ್ನೋದು ಪ್ರಮುಖ ಪ್ರಶ್ನೆ. ಮತ್ತೆ ಸುಳ್ಳುಗಳನ್ನು ಮುಚ್ಚಿ ಹಾಕೋ ಕೆಲಸವನ್ನು ಕೆಲ ರಾಜಕಾರಣಿಗಳು ಮಾಡ್ತಿದ್ದಾರೆ, ಕೆಲವರ ಹಿತಾಸಕ್ತಿ ಕಾಣಿಸ್ತಾ ಇದೆ.